Hi students, in this video I have solved problems under budgetary control. We have two categories of problems in this chapter. We gonna study flexible budget and cash budget. So this video contains problems under flexible budget. I have solved simple problems under flexible budget. I hope you will understand the problem. Let's begin with the problem number 1. The expenses budgeted for the production of 10,000 units in a factory is furnished below. They are given elements of cost and cost per unit. Material rupees 70 per unit, labor 25 per unit, variable overheads 20 per unit, fixed overheads 10 per unit, variable expenses 5 per unit, selling expenses 13 per unit, distribution expenses 7 per unit, and administration expenses 5 per unit. And they were asked to prepare a budget for the production of 6,000 units and 8,000 units. The solution goes like this. So since they have asked to find out the total cost for 10,000 units, 6,000 units and 8,000 units, so we need to have the format in this particular particulars: 10,000 units total column and cost per unit column, 6,000 units total column and cost per unit column, 8,000 units total column and cost per unit columns. So we'll go according to the format. We'll consider all the variable cost at the beginning. ಸೊ ಎಷ್ಟು ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಯಾವುದಾದ್ರು ವೇರಿಯಬಲ್ ಕಾಸ್ಟ್ ಇದೆ ಅನ್ನೋದನ್ನೆಲ್ಲ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ದೇವ್ ಮೆನ್ಷನ್ಡ್ ದ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ ಆಸ್ 70. ಸೊ 70 ಅಂತ ಹೇಳಿರೋದ್ರಿಂದ ಒಂದು ಯೂನಿಟ್ಗೆ 70 rupees ಆದರೆ 10,000 ಯೂನಿಟ್ಸ್ಗೆ ಯು ಜಸ್ಟ್ ಮಲ್ಟಿಪ್ಲೈ ದ್ಯಾಟ್. 10,000 ಮಲ್ಟಿಪ್ಲೈ ಬೈ 70 ಯು ವಿಲ್ ಗೆಟ್ 7 lakh. ಸೊ 10,000 ಮಲ್ಟಿಪ್ಲೈ ಬೈ 70 per unit ಯು ವಿಲ್ ಗೆಟ್ 7 lakh. ಟೋಟಲ್ ಕಾಸ್ಟ್ ಇಸ್ 7 lakh. ಸಿನ್ಸ್ ವೇರಿಯಬಲ್ ಕಾಸ್ಟ್ ಆಗಿರೋದ್ರಿಂದ ಕಾಸ್ಟ್ ಪರ್ ಯೂನಿಟ್ ರಿಮೈನ್ಸ್ ಸೇಮ್ ಫಾರ್ ಡಿಫ್ರೆಂಟ್ ನಂಬರ್ ಆಫ್ ಯೂನಿಟ್ಸ್. ಅಂದರೆ 10,000 ಯೂನಿಟ್ಗೂ 70 ಇರುತ್ತೆ, 6,000 ಯೂನಿಟ್ಸ್ಗೂ 70 per unit ಇರುತ್ತೆ, 8,000ಗೂ 70 per ಯೂನಿಟ್ ಇರುತ್ತೆ. ಸೊ ವಾಟ್ ಚೇಂಜಸ್ ಅಂತ ಹೇಳಿದ್ರೆ ಟೋಟಲ್ ಕಾಸ್ಟ್ 8,000 ಯೂನಿಟ್ಸ್ಗೆ 5,60,000 ಆಗುತ್ತೆ, 6,000 ಯೂನಿಟ್ಸ್ಗೆ 4,20,000 ಆಗುತ್ತೆ, 10,000 ಯೂನಿಟ್ಸ್ಗೆ 7 lakh ಆಗುತ್ತೆ. ಐ ವಿಲ್ ರಿಪೀಟ್ ಇಟ್ ಅಗೈನ್. ವೇರಿಯಬಲ್ ಕಾಸ್ಟ್, first variable cost what they have given the problem is direct materials cost per unit 70 ಇದೆ. 70 multiplied by 10,000 units is 7 lakh. Per unit remains same. 70 per unit multiplied by 6,000 units is 4,20,000. 70 multiplied by 8,000 units is 5,60,000. I hope it is clear now. Then they have given labor per unit, it is 25. So 25 multiplied by 10,000 is 2,50,000. In the same sense, 25 multiplied by 6,000 units is 1,50,000. 8,000 multiplied by 25 rupees is 2 lakh rupees. Variable overhead ಕೊಟ್ಟಿದ್ದಾರೆ ಅವರು. ಕಾಸ್ಟ್ ಪರ್ ಯೂನಿಟ್ 20 ಇದೆ. ಇನ್ ದ ಸೇಮ್ ಸೆನ್ಸ್ ಮಲ್ಟಿಪ್ಲೈ ಮಾಡೋಣ ಈಗ. 20 multiplied by 10,000 is 2 lakh. 20 multiplied by 6,000 is 1,20,000. 20 multiplied by 8,000 is 1,60,000. ವೇರಿಯಬಲ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ, ಅವರೇ ಮೆನ್ಷನ್ ಮಾಡಿದ್ದಾರೆ ವೇರಿಯಬಲ್ ಅಂತ, ಹಾಗಾಗಿ ನಾವು ಅದನ್ನು ವೇರಿಯಬಲ್ ಕಾಸ್ಟ್ ಹೆಡ್ಡಿಂಗಲ್ಲೇ ಬರ್ಕೊಳ್ತೀವಿ. ವೇರಿಯಬಲ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಇಸ್ 5 multiplied by 10,000 is 50, 5 multiplied by 6,000 is 30,000, 5 multiplied by 8,000 is 40,000. ಸೊ ಇದಿಷ್ಟು ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ ಎಲ್ಲ ನಾವು ಫಸ್ಟಿಗೆ ರೆಕಾರ್ಡ್ ಮಾಡಿದ್ದೀವಿ. ಈಗ ಸೆಮಿ ವೇರಿಯಬಲ್ ಕಾಸ್ಟ್ ಹೇಗೆ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಫಿಕ್ಸ್ಡ್ ಪರ್ಸೆಂಟೇಜು ಇರುತ್ತೆ, ವೇರಿಯಬಲ್ ಪರ್ಸೆಂಟು ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮಲ್ಲಿ ನೋಡಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ 1.3, ವೇರಿಯಬಲ್ ರಿಮೈನಿಂಗ್ ಎಷ್ಟಿರುತ್ತೆ ಅದು ವೇರಿಯಬಲ್ ಆಗಿರುತ್ತೆ. ನೀವು ಪ್ರಾಬ್ಲಮಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನು ಹೇಳಿದ್ದಾರೆ, 10% ಫಿಕ್ಸ್ಡ್ ಅಂತ ಹೇಳಿದ್ದಾರೆ. ಅಂದರೆ ಟೋಟಲ್ ಕಾಸ್ಟ್ 13 ಇದೆ, 13 rupeesಲ್ಲಿ 10% ಅಂತ ಹೇಳಿದ್ರೆ 1.3. ಸೊ 1.3 ಫಿಕ್ಸ್ಡ್ ಕಾಸ್ಟ್ ಆದರೆ ರಿಮೈನಿಂಗ್ 90% ಬಿಕಮ್ಸ್ ಯುವರ್ ವೇರಿಯಬಲ್ ಕಾಸ್ಟ್. ಸೊ ವೇರಿಯಬಲ್ ಕಾಸ್ಟ್ 90% ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 11.90 ಆಗುತ್ತೆ. ಐ ರಿಪೀಟ್ ಇಟ್ ಅಗೈನ್. ಪ್ರಾಬ್ಲಮಲ್ಲಿ ಪರ್ ಯೂನಿಟ್ ನಿಮಗೆ 13 ಕೊಟ್ಟಿದ್ದಾರೆ, 13 per unit, ಅದರಲ್ಲಿ 10% ಫಿಕ್ಸ್ಡು ಅಂತ ಹೇಳಿದ್ದಾರೆ. ಸೊ 13 rupeesಲ್ಲಿ 10% ಅಂತ ಹೇಳಿದ್ರೆ 1.30 ಆಗುತ್ತೆ. ಸೊ 1.30 ಈಸ್ ಯುವರ್ ಪರ್ ಯೂನಿಟ್ ಫಿಕ್ಸ್ಡ್ ಕಾಸ್ಟ್. ಮಲ್ಟಿಪ್ಲೈ ಬೈ 10,000 units ಯು ವಿಲ್ ಗೆಟ್ 13,000. ನಾ ಆಗಲೇ ಹೇಳಿದ್ದೆ, ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ವೇರಿಯಬಲ್ ಕಾಸ್ಟಲ್ಲಿ ಪರ್ ಯೂನಿಟ್ ಸೇಮ್ ಇರುತ್ತೆ ಎಲ್ಲ ಯೂನಿಟ್ಸ್ಗೂ, ಟೋಟಲ್ ಮಾತ್ರ ಚೇಂಜ್ ಆಗುತ್ತೆ. ಆದರೆ ಫಿಕ್ಸ್ಡ್ ಕಾಸ್ಟಲ್ಲಿ ಹೇಗಂದರೆ ಅದರ ಆಪೋಸಿಟ್ ಕೇಸಸ್, ಪರ್ ಯೂನಿಟ್ ಚೇಂಜ್ ಆಗ್ತಾ ಇರುತ್ತೆ, ಟೋಟಲ್ ರಿಮೈನ್ಸ್ ಸೇಮ್. ಈಗ ನೋಡಿ, 10,000 ಯೂನಿಟ್ಸ್ಗೆ 13,000 ಇದೆ, 6,000 ಯೂನಿಟ್ಸ್ಗೂ 13,000 ಆಗುತ್ತೆ, 8,000 ಯೂನಿಟ್ಸ್ಗೂ 13,000 ಆಗುತ್ತೆ. ಹಾಗಾದರೆ ಚೇಂಜ್ ಆಗೋದು ಯಾವುದು, ಪರ್ ಯೂನಿಟ್ ಮಾತ್ರ. ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 13,000 ಯೂನಿಟ್ಸ್
ಡಿವೈಡೆಡ್ ಬೈ 6000 ಯೂನಿಟ್ಸ್ ಮಾಡಿದ್ರೆ ವಿಲ್ ಗೆಟ್ 2.17. ಅದೇ ರೀತಿ 13,000 ಯೂನಿಟ್ಸ್ ಡಿವೈಡೆಡ್ ಬೈ 8,000 ಯೂನಿಟ್ಸ್ ಮಾಡಿದ್ರೆ 1.625. ಪ್ರೊಡಕ್ಷನ್ ಹೆಚ್ಚು ಕಮ್ಮಿ ಆದಂಗೂ ಏನಾಗುತ್ತೆ, ಕಾಸ್ಟ್ ಪರ್ ಯೂನಿಟ್ ವೇರಿ ಆಗ್ತಾ ಇರುತ್ತೆ. ಇದು ಫಿಕ್ಸ್ಡ್ ಕಾಸ್ಟಲ್ಲಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ವೇರಿಯಬಲ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ವೇರಿಯಬಲ್ ಎಕ್ಸ್ಪೆನ್ಸ್ 90% ಅಂತ ಅರ್ಥ. ಔಟ್ ಆಫ್ 100 10% ಫಿಕ್ಸ್ಡ್ ಅಂದರೆ 90% ವೇರಿಯಬಲ್ ಅಂತ ಅರ್ಥ. ಸೊ 13 ರೂಪಾಯಲ್ಲಿ 1.30 ರೂಪಿ ನಿಮಗೆ ಫಿಕ್ಸ್ಡ್ ಆದರೆ 11.70 ವೇರಿಯಬಲ್ ಆಗುತ್ತೆ. ಸೊ 11.70 ಮಲ್ಟಿಪ್ಲೈ ಬೈ 10,000 ಯೂನಿಟ್ಸ್ ವಿಲ್ ಗೆಟ್ 1,17,000. ಸೊ ಪರ್ ಯೂನಿಟ್ ಸೇಮ್ ಇರುತ್ತೆ, ವೇರಿಯಬಲ್ ಕಾಸ್ಟಲ್ಲಿ ಸೇಮ್ ಇದೆ, 11.70 ಸೇಮ್ ಇದೆ, ಆ್ಯಂಡ್ ಲಾಸ್ಟ್ಗೂ ಕೂಡ 11.70 ಇದೆ. ಸೊ ಈಗ ಅದನ್ನು ಮಲ್ಟಿಪ್ಲೈ ಮಾಡಬೇಕಷ್ಟೇ. ಸೊ ಫಾರ್ 6,000 ಯೂನಿಟ್ಸ್ ವಿಲ್ ಮಲ್ಟಿಪ್ಲೈ 11.70 ಮಲ್ಟಿಪ್ಲೈ ಬೈ 6,000 ಯೂನಿಟ್ಸ್ ಇಸ್ 70,200 ಆ್ಯಂಡ್ 11.70 ಮಲ್ಟಿಪ್ಲೈ ಬೈ 8,000 ಯೂನಿಟ್ಸ್ ಇಸ್ 93,600. ಅದೇ ರೀತಿ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು ಇದೆ, ಅದರಲ್ಲೂ ಕೂಡ ಫಿಕ್ಸ್ಡ್ ಮತ್ತು ವೇರಿಯಬಲ್ ಕೊಟ್ಟಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 20% ಅಂತ ಕೊಟ್ಟಿದ್ದಾರೆ. ಅಂದರೆ ಔಟ್ ಆಫ್ 7 ರೂಪಿ 20% ಫಿಕ್ಸ್ಡ್ ಇದೆ. ಸೊ 20% ಅಂದರೆ 1.40 ಆಗುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್. 7 ರೂಪಿ ಇಂಟು 20% ಮಾಡಿದ್ರೆ 1.40 ಬರುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡೋಣ. 1.40 ಮಲ್ಟಿಪ್ಲೈ ಬೈ 10,000 ಇಸ್ 14,000. ಸೊ ಟೋಟಲ್ ರಿಮೈನ್ ಸೇಮ್, 14,000. ಡೈರೆಕ್ಟ್ಲಿ 3 ಕಾಲಮ್ಗೂ ರೆಕಾರ್ಡ್ ಮಾಡೋಣ. ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮಾಡಿದ್ರೆ ನಿಮಗೆ ಪರ್ ಯೂನಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ 14,000 ಡಿವೈಡೆಡ್ ಬೈ 6,000 ಇಸ್ 2.33. 14,000 divided by 8,000 is 1.75. Then comes variable cost. Out of 100 20% fixed ಆಗಿದೆ ಅಂದರೆ ರಿಮೈನಿಂಗ್ 80% is your variable cost. So 80% ಅಂದರೆ ಎಷ್ಟಾಗುತ್ತೆ, 7 ರೂಪೀಸಲ್ಲಿ 5.60 is variable. So 5.60 multiplied by 10,000 units is 56,000. 5.60 multiplied by 6,000 is 33,600. 5.60 multiplied by 8,000 units is 44,800. Then comes your fixed cost. ಸೊ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಹೇಳಿದ್ವಿ ನಾವು. ಫಿಕ್ಸ್ಡ್ ಕಾಸ್ಟಲ್ಲಿ ಟೋಟಲ್ ರಿಮೈನ್ ಸೇಮ್, ಓನ್ಲಿ ಪರ್ ಯೂನಿಟ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ಫಿಕ್ಸ್ಡ್ ಕಾಸ್ಟ್ ಏನೇನು ಕೊಟ್ಟಿದ್ದಾರೆ, ಫಿಕ್ಸ್ಡ್ ಓವರ್ ಹೆಡ್ ಇದೆ. ಫಿಕ್ಸ್ಡ್ ಓವರ್ ಹೆಡ್ ಅವರೇ ಪ್ರಾಬ್ಲಮಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಟ್ ಈಸ್ 1 lakh ಅಂತ ಹೇಳಿದ್ದಾರೆ. ಸೊ ಅವರೇ ಕೊಟ್ಟಿರೋದ್ರಿಂದ 1 lakh 3 ಕಾಲಮಲ್ಲಿ ಬರೀಬೋದು. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಮಾಡಿದ್ರೆ ನಿಮಗೆ ಪರ್ ಯೂನಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. 1 lakh divided by 10,000 is 10. 1 lakh divided by 6,000 units is 16.67. 1 lakh divided by 8,000 units is 12.50. And comes administration expenses. Administration expenses ಅವರೇ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 50,000 and it is fixed for all levels ಅಂತ ಹೇಳಿದ್ದಾರೆ. So 50,000 it is fixed. 50,000 divided by 6,000 is 8.33. 50,000 divided by 8,000 units is 6.25. So this is how we calculate fixed cost under flexible budget. Now let us add all the cost. ಎಲ್ಲ ಕಾಸ್ಟನ್ನು ಆ್ಯಡ್ ಮಾಡ್ಕೊಂಡು ಬಂದರೆ ನಮಗೆ ಎಷ್ಟು ಬರುತ್ತೆ, 15,50,000 ಬರುತ್ತೆ. ಇದು 10,000 ಯೂನಿಟ್ಸ್ಗೆ. ಕಾಸ್ಟ್ ಪರ್ ಯೂನಿಟ್ 155 ಡಿವೈಡೆಡ್ ಮಾಡಿದ್ರೆ ನಿಮಗೆ 155 ಬರುತ್ತೆ. 6,000 ಯೂನಿಟ್ಸ್ಗಾದರೆ 10,800. ಇಫ್ ಯು ಡಿವೈಡೆಡ್ ಬೈ 6,000 ಯೂನಿಟ್ಸ್ ವಿಲ್ ಗೆಟ್ 166.8. ಹಾಗೆ 8,000 ಯೂನಿಟ್ಸ್ಗೆ ಮಾಡಿದ್ರೆ 12,75,400 ಬರುತ್ತೆ. ಇಫ್ ಯು ಡಿವೈಡೆಡ್ ಬೈ 8,000 ಯೂನಿಟ್ಸ್ ವಿಲ್ ಗೆಟ್ 159.43. So this is the solution under flexible budget. Happy Limited working at 50% capacity, manufacturers 10,000 units of a product. At 50% capacity, the product cost is rupees 180 and sales price is 200. The breakup of the total cost is as follows. Elements of cost and cost per unit. Direct material, it is 100 per unit. Direct wages 30 per unit. Factory overheads, they have given it as 40% fixed, so it is 30 per unit. Administration overheads 50% fixed, so cost per unit is 20. At 60% working, raw material cost goes up by 2% and sales price falls by 2%. So this is purely for 60% working capacity. And at 80% working capacity, raw material cost increases by 5% and sales price decreases by 5%. Okay, fine. Now they have asked to prepare a statement to show profitability at 60% and 80% capacity. So whenever they gave a company's name, ನಾವು ಅದನ್ನು ಸ್ಟೇಟ್ಮೆಂಟಲ್ಲಿ ಬರೀಬೇಕಾಗುತ್ತೆ ಆಸ್ ಸ್ಟೇಟ್ಮೆಂಟ್ ಶೋಯಿಂಗ್ ಫ್ಲೆಕ್ಸಿಬಲ್ ಬಜೆಟ್ ಆಫ್ ಹ್ಯಾಪಿ ಲಿಮಿಟೆಡ್. ಈ ಪ್ರಾಬ್ಲಮ್ ಕಂಪನಿ ನೇಮ್ ಕೊಟ್ಟಿದ್ದಾರೆ ಹ್ಯಾಪಿ ಲಿಮಿಟೆಡ್ ಅಂತ. ಸೊ ಕಂಪನಿ ನೇಮ್ ಕೊಟ್ಟಿದ್ದಾಗ ಕಂಪನಿ ನೇಮ್ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಫಾರ್ಮೆಟ್ ಈಸ್ ಸೇಮ್. ಪರ್ಟಿಕ್ಯುಲರ್ಸ್ 3 ಕಾಲಮ್ಸ್ ಅಗೇನ್ 10,000 ಯೂನಿಟ್ಸ್, 12,000 ಯೂನಿಟ್ಸ್, 16,000 ಯೂನಿಟ್ಸ್. ಇಲ್ಲಿ ಯೂನಿಟ್ಸ್ ಕೊಟ್ಟಿಲ್ಲ, ಬಟ್ ನಾವು ಯೂನಿಟ್ಸ್ ಫೈಂಡ್ ಔಟ್ ಮಾಡಿರೋದು 50% ವರ್ಕಿಂಗ್ ಕೆಪಾಸಿಟಿಗೆ 10,000 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ದಟ್. 60% ಯೂನಿಟ್ಸ್ಗೆ ಇಟ್ ಬಿಕಮ್ಸ್ 12,000 ಆ್ಯಂಡ್ 80% ಯೂನಿಟ್ಸ್ಗೆ ಇಟ್ ಬಿಕಮ್ಸ್ 16,000.
ಸೊ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು ನನಗೆ ಕ್ಯಾಲ್ಕುಲೇಷನ್ ತೋರಿಸ್ತೀನಿ. 50% ಕೆಪಾಸಿಟಿಗೆ ದ ಟೋಟಲ್ ಯೂನಿಟ್ಸ್ ಇಸ್ 10,000 ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಆದರೆ 60% ಕೆಪಾಸಿಟಿಗೆ ಎಷ್ಟು ಅಂತ ಗೊತ್ತಿಲ್ಲ. ದಟ್ಸ್ ವಾಟ್ ವಿ ನೀಡ್ ಟು ಫೈಂಡ್ ಔಟ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 60% ಮಲ್ಟಿಪ್ಲೈ ಬೈ 10,000 ಡಿವೈಡೆಡ್ ಬೈ 50%. ಕ್ರಾಸ್ ಮಲ್ಟಿಪ್ಲೈ ಮಾಡೋದು ನೋಡಿ. 60 ಇಂಟು 10,000 ಡಿವೈಡೆಡ್ ಬೈ 50 ಮಾಡಿದ್ರೆ ವಿಲ್ ಗೆಟ್ 12,000. ಸೊ ಹೇಗೆ ಬಂದಿದೆ ಅನ್ನೋದು ನಾವು ನೋಡಿದ್ದೀವಿ ಈಗ. 50% ಕೆಪಾಸಿಟಿಗೆ 10,000 ಯೂನಿಟ್ಸ್ ಆಗುತ್ತೆ, 60% ಕೆಪಾಸಿಟಿಗೆ 12,000 ಯೂನಿಟ್ಸ್, 80% ಕೆಪಾಸಿಟಿಗೆ 16,000 ಯೂನಿಟ್ಸ್. ಸೊ ಲೆಟ್ ಅಸ್ ನಾವು ಟೇಕ್ ಅಪ್ ದ ಪ್ರಾಬ್ಲಮ್. ವೇರಿಯಬಲ್ ಕಾಸ್ಟ್ ಗೊತ್ತಿದೆ ನಮಗೆ ಯಾವ್ದು ಕೊಟ್ಟಿದ್ದಾರೆ ಅಂತ. ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಮೆಟೀರಿಯಲ್ಸ್ ದೇ ಹ್ಯಾವ್ ಮೆನ್ಷನ್ಡ್ ಪರ್ ಯೂನಿಟ್ ಇಟ್ ಇಸ್ 100 ಮಲ್ಟಿಪ್ಲೈ ಬೈ 10,000 ಇಸ್ 10 lakh ಯೂನಿಟ್ಸ್. 60% ಕೆಪಾಸಿಟಿಗೆ ದೇ ಹ್ಯಾವ್ ಮೆನ್ಷನ್ಡ್ ಒನ್ ಅಡ್ಜಸ್ಟ್ಮೆಂಟ್. ಏನಪ್ಪ ಅಂದರೆ ಅಟ್ 60% ವರ್ಕಿಂಗ್ ಕೆಪಾಸಿಟಿ ರಾ ಮೆಟೀರಿಯಲ್ ಕಾಸ್ಟ್ ಗೋಸ್ ಅಪ್ ಬೈ 2% ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು, 60% ಪ್ರೊಡಕ್ಷನ್ ಮಾಡಬೇಕಾದ್ರೆ ರಾ ಮೆಟೀರಿಯಲ್ ಕಾಸ್ಟ್ 2% ಅಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ 2% ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 100 ಇದೆ ಪರ್ ಯೂನಿಟು. 100 ಪ್ಲಸ್ 2% ನೀವು ಕ್ಯಾಲ್ಕುಲೇಟರಲ್ಲಿ ನೀವು ಅಪ್ಲೈ ಮಾಡಿದ್ರೆ ವಿಲ್ ಗೆಟ್ 102. 100ಕ್ಕೆ 2% ಅಂದರೆ ₹2 ಜಾಸ್ತಿ ಆಗುತ್ತೆ. ಸೊ 2% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದರೆ 102 ಆಗುತ್ತೆ. 2% ಡಿಕ್ರೀಸ್ ಅಂತ ಹೇಳಿದರೆ 100ಅಲ್ಲಿ -2% ಮಾಡ್ತಿದ್ದಾಗ 98 ಆಗ್ತಿತ್ತು. ಸೊ 2% ಇನ್ಕ್ರೀಸ್ ಅಂತ ಹೇಳಿರೋದ್ರಿಂದ 100 ಪ್ಲಸ್ 2% ಈಸ್ 102. 102 ಮಲ್ಟಿಪ್ಲೈ ಬೈ 12,000 ಯೂನಿಟ್ಸ್ ಇಸ್ 12,24,000. ಆ್ಯಂಡ್ 16,000 ಯೂನಿಟ್ಸ್ ಕೆಪಾಸಿಟಿಗೆ ಎಷ್ಟಾಗುತ್ತೆ 80%ಗೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ಅಟ್ 80% ವರ್ಕಿಂಗ್ ಕೆಪಾಸಿಟಿ ರಾ ಮೆಟೀರಿಯಲ್ ಕಾಸ್ಟ್ ಇನ್ಕ್ರೀಸಸ್ ಬೈ 5% ಅಂತ ಹೇಳಿದ್ದಾರೆ. ಸೊ 100ಕ್ಕೆ 2% ಅಂದರೆ 102, 100ಗೆ 5% ಅಂದರೆ 105. ಸೊ 105 ಮಲ್ಟಿಪ್ಲೈ ಬೈ 16,000 ಯೂನಿಟ್ಸ್ ಇಸ್ 16,80,000 ಯೂನಿಟ್. ಸೊ ಟೋಟಲ್ ಕಾಸ್ಟ್ ಇಸ್ 16,80,000. ಅದೇ ರೀತಿಲಿ ವೇಜಸ್ನ ಕ್ಯಾಲ್ಕುಲೇಟ್ ಮಾಡೋಣ. ವೇಜಸ್ಗೆ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿಥಿಂಗ್. ಹಾಗಾಗಿ ನೋಡಿ ಪರ್ ಯೂನಿಟ್ ಕಾಸ್ಟ್ ರಿಮೈನ್ಸ್ ಸೇಮ್. ಪರ್ ಯೂನಿಟ್ ಕಾಸ್ಟ್ ವೇರಿಯಬಲ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಇಫ್ ದೇ ಮೆನ್ಷನ್ ಎನಿ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ಸ್. ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋ ರೀತಿ 2% ಇನ್ಕ್ರೀಸ್ ಆಗುತ್ತೆ ಅಥವಾ 2% ಕಮ್ಮಿ ಆಗುತ್ತೆ ಅಂತ ಏನಾದರೂ ಹೇಳಿದ್ರೆ ಆವಾಗ ಮಾತ್ರ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಚೇಂಜ್ ಆಗುತ್ತೆ. ನೆನ್ಪಿಟ್ಕೋಬೇಕದು. ವೇಜಸ್ ಕೊಟ್ಟಿದ್ದಾರೆ. ಪರ್ ಯೂನಿಟ್ ಕಾಸ್ಟ್ 30 rupees ಅಂತ ಹೇಳಿದ್ದಾರೆ. ಸೊ 30 ಮಲ್ಟಿಪ್ಲೈ ಬೈ 10,000 ಇಸ್ 3 lakh. ಹಾಗೆ 30 ಮಲ್ಟಿಪ್ಲೈ ಬೈ 12,000 ಯೂನಿಟ್ಸ್ ಇಸ್ 3,60,000. 30 ಮಲ್ಟಿಪ್ಲೈ ಬೈ 16,000 ಯೂನಿಟ್ಸ್ ಇಸ್ 4,80,000. ಸೊ ಈಗ ನಾವು ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್ ಎರಡು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೆಮಿ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ ಅವರು. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅದರಲ್ಲಿ ಫಿಕ್ಸ್ಡ್ 40% ಅಂತ ಮೆನ್ಷನ್ ಮಾಡಿದ್ದಾರೆ. ವೇರಿಯಬಲ್ 60% ಅಂತ ಅಂಡರ್ಸ್ಟುಡ್ ಅದು. ಸೊ ಫಿಕ್ಸ್ಡ್ 40% ಇದೆ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಓವರ್ ಆಲ್ ಕಾಸ್ಟ್ ಇರೋದು 30 ರೂಪೀಸಲ್ಲಿ 40% ಅಂತ ಹೇಳಿದ್ರೆ 12 ಆಗುತ್ತೆ. ರಿಮೈನಿಂಗ್ ಬಿಕಮ್ಸ್ ವೇರಿಯಬಲ್ ಕಾಸ್ಟ್. ಸೊ 12 ಅಂತ ಹೇಳಿದರೆ ಸೊ 12 ಮಲ್ಟಿಪ್ಲೈ ಬೈ 10,000 ಯೂನಿಟ್ಸ್ ಮಾಡಿದ್ರೆ 1,20,000. 1,20,000 ರಿಮೈನ್ಸ್ ಫಿಕ್ಸ್ಡ್. ಸೊ 1,20,000, 1,20,000, 1,20,000 ಪರ್ ಯೂನಿಟ್ ಮಾತ್ರ ಚೇಂಜ್ ಆಗುತ್ತೆ. 1,20,000 ಡಿವೈಡ್ ಬೈ 12,000 ಯೂನಿಟ್ಸ್ ಇಸ್ 10. 1,20,000 ಡಿವೈಡ್ ಬೈ 16,000 ಯೂನಿಟ್ಸ್ ಇಸ್ 7.5. ವೇರಿಯಬಲ್ ಕಾಸ್ಟ್ ಹಾಗೇನೆ. ವೇರಿಯಬಲ್ ಕಾಸ್ಟ್ ಟೋಟಲ್ ಪರ್ ಯೂನಿಟ್ ಸೇಮ್. ಟೋಟಲ್ 18 ಪರ್ ಯೂನಿಟ್ ಸೇಮ್ ಇರುತ್ತೆ ಮೂರಕ್ಕೂ. ಟೋಟಲ್ ಕಾಸ್ಟ್ ಮಾತ್ರ ವೇರಿ ಆಗುತ್ತೆ. 18 ಮಲ್ಟಿಪ್ಲೈ ಬೈ 10,000 ಈಸ್ 1,80,000. 18 ಮಲ್ಟಿಪ್ಲೈ ಬೈ 12,000 ಯೂನಿಟ್ಸ್ ಇಸ್ 2,16,000. 18 ಮಲ್ಟಿಪ್ಲೈ ಬೈ 16,000 ಯೂನಿಟ್ಸ್ ಇಸ್ 2,88,000. ಸೊ ದಿಸ್ ಇಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ದೆನ್ ಕಮ್ಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಅದರಲ್ಲಿ 50% ಫಿಕ್ಸ್ಡ್, 50% ವೇರಿಯಬಲ್. ಅದು ನಮಗೆ ಪ್ರಾಬ್ಲಮಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. 50% ಫಿಕ್ಸ್ಡ್ ಅಂತ ಹೇಳಿರೋದ್ರಿಂದ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಈಸ್ 20ಯಲ್ಲಿ 50% ಅಂತ ಹೇಳಿದ್ರೆ 10 ಮಲ್ಟಿಪ್ಲೈ ಬೈ 10,000 ಇಸ್ 1 lakh. ಸೊ 1 lakh ರಿಮೈನ್ ಸೇಮ್. 3 ಕಾಲಮಲ್ಲಿ ಡೈರೆಕ್ಟಾಗಿ ರೆಕಾರ್ಡ್ ಮಾಡೋಣ. 1 lakh ಡಿವೈಡೆಡ್ ಬೈ 12,000 ಯೂನಿಟ್ಸ್ ಮಾಡಿದ್ರೆ 8.33 ಆಗುತ್ತೆ. 1 lakh ಡಿವೈಡೆಡ್ ಬೈ 16,000 ಯೂನಿಟ್ಸ್ ಮಾಡಿದ್ರೆ 6.25 ಆಗುತ್ತೆ. ನೋಡ್ಬೋದು 1 lakh ಡಿವೈಡೆಡ್ ಬೈ 16,000 ಯೂನಿಟ್ಸ್ ಮಾಡಿದ್ರೆ 6.25 ಆಗುತ್ತೆ. ವೇರಿಯಬಲ್ ಕಾಸ್ಟ್ ಹಾಗೇನೆ 10 ಪರ್ ಯೂನಿಟ್ ಅಂತ ನಮಗೆ ಗೊತ್ತಿದೆ. 10 ಮಲ್ಟಿಪ್ಲೈ ಬೈ 10,000 ಇಸ್ 1 lakh. ಪರ್ ಯೂನಿಟ್ ರಿಮೈನ್ ಸೇಮ್. 3 ಕಾಲಮಲ್ಲಿ ರೆಕಾರ್ಡ್ ಮಾಡೋಣ. 10 ಮಲ್ಟಿಪ್ಲೈ ಬೈ 12,000 ಯೂನಿಟ್ಸ್ ಇಸ್ 1,20,000. 10 ಮಲ್ಟಿಪ್ಲೈ ಬೈ 16,000 ಯೂನಿಟ್ಸ್ ಇಸ್ 1,60,000. ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್. ನಾವು ಲೆಟ್ ಅಸ್ ಆ್ಯಡ್ ಆಲ್ ದ ಕಾಸ್ಟ್. ಟೋಟಲ್ ಕಾಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ. 10,000 ಯೂನಿಟ್ಸ್ಗೆ 18 lakh. 12,000 ಯೂನಿಟ್ಸ್ಗೆ 21,40,000 ಆಗುತ್ತೆ. 16,000 ಯೂನಿಟ್ಸ್ಗೆ 28,28,000 ಆಗುತ್ತೆ. ಫೈಂಡ್ ಔಟ್ ಮಾಡಿದ್ದೀವಿ ನಾವು. ಪ್ರಾಫಿಟ್ ಮಾರ್ಜಿನ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೇಲ್ಸ್ 10,000 ಯೂನಿಟ್ಸ್ಗೆ 200 ಪರ್ ಯೂನಿಟ್ ಅಂತ ಹೇಳಿದ್ದಾರೆ. 200 ಮಲ್ಟಿಪ್ಲೈ ಬೈ 10,000 ಯೂನಿಟ್ಸ್ ಮಾಡಿದ್ರೆ ನಮಗೆ 20 lakh ಅಂತ ಗೊತ್ತಾಗುತ್ತೆ. ವೆರಾಸ್ 12,000 ಯೂನಿಟ್ಸ್ಗೆ ಏನು ಹೇಳಿದರೆ ಸೇಲ್ಸ್ ಪ್ರೈಸ್ ವಿಲ್ ಫಾಲ್ ಬೈ 2% ಅಂತ ಹೇಳಿದ್ದಾರೆ. ಅಂದರೆ 200ಅಲ್ಲಿ 2% ನೀವು ರೆಡ್ಯೂಸ್ ಮಾಡಿದ್ರೆ ವಿಲ್ ಗೆಟ್ 196. ಸೊ 200ಅಲ್ಲಿ 2% ಮೈನಸ್ ಮಾಡಿದ್ರೆ 196 ಬರುತ್ತೆ. 196 ಮಲ್ಟಿಪ್ಲೈ ಬೈ 12,000 ಯೂನಿಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ
23,52,000 ಬರುತ್ತೆ. ಸೊ ವಿಲ್ ಟೇಕ್ ದ ಡಿಫರೆನ್ಸ್ ನಾವು 23,52,000 ಮೈನಸ್ 21,40,000 ಮಾಡಿದ್ರೆ ದ ಡಿಫರೆನ್ಸ್ ವಾಟ್ ಎವರ್ ವಿ ಗೆಟ್ ದಟ್ ಈಸ್ ಕನ್ಸಿಡರ್ಡ್ ಆಸ್ ಪ್ರಾಫಿಟ್. ಆಯಿತಾ, 2,12,000 ಪ್ರಾಫಿಟ್ ಬಂದಿದೆ. 2,12,000 ಪ್ರಾಫಿಟ್, ಅದನ್ನು ಪರ್ ಯೂನಿಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಟೋಟಲ್ ನಂಬರ್ ಆಫ್ ಯೂನಿಟ್ಸು 12,000 ಏನಿದೆ, 12,000 ಡಿವೈಡ್ ಮಾಡಿದ್ರೆ 17.67 ಅಂತ ಬರುತ್ತೆ. ಆ್ಯಂಡ್ 80% ಕೆಪಾಸಿಟಿಗೆ ಸೇಲ್ಸ್ ಪ್ರೈಸ್ ವಿಲ್ ಡಿಕ್ರೀಸ್ ಬೈ 5% ಅಂತ ಹೇಳಿದ್ದಾರೆ. ಸೊ ಟೋಟಲ್ ಪ್ರೈಸ್ ಇರೋದೆಷ್ಟು 200 5% ಅಂತ ಹೇಳಿದ್ರೆ 190 ಬರುತ್ತೆ. ಮೈನಸ್ ಮಾಡ್ಕೊಳ್ಬೇಕು, 200 ಮೈನಸ್ 5% ಮಾಡಿದ್ರೆ ವಿಲ್ ಗೆಟ್ 190 ಮಲ್ಟಿಪ್ಲೈ ಬೈ 16,000 ಯೂನಿಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 30,40,000 and whatever the difference that we get is your profit. So profit is 2,12,000 again divided by 16,000 units ಮಾಡಿದ್ರೆ 13.25 ಬರುತ್ತೆ. So this is how we calculate flexible budget.